ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ಆಗಿ ಒಂದು ಶಾವಿಗೆ ಪಾಯಸ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಶಾವಿಗೆ ಪಾಯಸ ಸಾಮಾನ್ಯವಾಗಿ ಹಬ್ಬಗಳಲ್ಲೆಲ್ಲ ಮಾಡ್ಕೊಳ್ತಾ ಇರ್ತೀರಾ, ಆದರೆ ಅದ್ರದ್ದೊಂದೇ ಪ್ರಾಬ್ಲಮ್ ಅಂದರೆ ಒಂದು ಅರ್ಧ ಗಂಟೆ ಇತ್ತಾದ ನಂತರ ಅದು ಗಟ್ಟಿಯಾಗಿಬಿಡುತ್ತೆ ಅನ್ನೋದೊಂದೇ ಪ್ರಾಬ್ಲಮ್ಮು. ಗಟ್ಟಿ ಆಗದೆ ಇರೋ ರೀತಿಲಿ ಹೇಗೆ ಮಾಡ್ಕೊಳ್ಬೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಒಂದು ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮ್ ಯಾವುದೇ ಡ್ರೈ ಫ್ರೂಟ್ಸ್ನ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದು ಸ್ವಲ್ಪ ದ್ರಾಕ್ಷಿ ಎಲ್ಲ ಉಬ್ಬಿದ ಮೇಲೆ ಅದನ್ನು ಎತ್ತಿ ಒಂದು ಬೌಲಿಗೆ ಹಾಕಿ ಮತ್ತೆ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ನಾನು 1 ಬೌಲ್ ಆಗುವಷ್ಟು ಶಾವಿಗೆನ ತಗೊಂಡು ಹಾಕ್ಕೊಂಡಿದ್ದೀನಿ. ನೀವು ಮತ್ತೆ ಬೇಕಿದ್ರೆ ತುಪ್ಪ ಸೇರಿಸ್ಕೊಳ್ಬೋದು. ನಾನು ತುಪ್ಪ ಏನು ಮತ್ತೆ ಸೇರಿಸ್ಕೊಂಡಿಲ್ಲ. ಹಾಗೆಯೇ ನಾನು ಅದೇ ಬೌಲಲ್ಲಿ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಮತ್ತೊಂದು ಕಡೆ ಕುದಿಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಶಾವಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀರು ಚೆನ್ನಾಗಿ ಕುದ್ದಿದೆ, ಶಾವಿಗೆ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ ನಾನು ನೀರನ್ನು ಎತ್ತಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ನೀರಲ್ಲಿ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ನೀರು ಸ್ವಲ್ಪ ಇಂಗಿದ್ರೆ ಶಾವಿಗೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ನೀರು ಕೂಡ ಸ್ವಲ್ಪ ಇಂಗಿದೆ. ನಾನು ಯಾವ ಬೌಲಲ್ಲಿ ಮೊದಲಿಗೆ ಶಾವಿಗೆ ಮತ್ತು ನೀರನ್ನು ತಗೊಂಡಿದ್ನೋ ಅದೇ ಬೌಲಲ್ಲಿ 3 ಬೌಲ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕ್ಕೊಂಡು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ ಆಗುವಷ್ಟು ಶಾವಿಗೆ, 2.5 ಕಪ್ ಆಗುವಷ್ಟು ನೀರು, 3 ಕಪ್ ಆಗುವಷ್ಟು ಹಾಲು, ಇಷ್ಟನ್ನ ಹಾಕ್ಕೊಳ್ಬೇಕು. ಹಾಗೆಯೇ ಸ್ವೀಟಿಗೆ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ತುಂಬ ಸ್ವೀಟು ಬೇಕು ಅಂತ ಆದರೆ 1 ಕಪ್ ಶುಗರ್ನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಶುಗರು ಚೆನ್ನಾಗಿ ಮೆಲ್ಟ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು. ಇವಾಗ 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಂತರದಲ್ಲಿ ಮೊದಲೇ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಕೂಡ ಇವಾಗ ಸೇರಿಸ್ಕೊಳ್ಬೇಕು. ಶುಗರು, ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ಮತ್ತೆ ಒಂದು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಂತರದಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡ್ರೆ ನಿಮಗೆ ಶಾವಿಗೆ ಪಾಯಸ ರೆಡಿಯಾಗುತ್ತೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಶಾವಿಗೆ ಬೇರೆ, ಹಾಲು ಬೇರೆ ಸಪ್ರೇಟ್ ಆಗಿದೆ, ಎಲ್ಲೂ ಅಂಟು ಅನಿಸ್ತಾ ಇಲ್ಲ. ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ನಾನು ಬೌಲಿಗೆ ಹಾಕ್ಕೊಂಡು 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಶಾವಿಗೆ ಬೇರೆ, ಹಾಲು ಬೇರೆ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ. ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.